ಫ್ರೆಂಡ್ಸ್, ಇವತ್ತು ನಾವು ಗ್ರೀನ್ ಸಬ್ಜಿ ಮಾಡುವ, ಅಂದರೆ ಕಲರ್ಫುಲ್ ಸಬ್ಜಿ, ಬೇರೆ ಬೇರೆ ಕಲರ್ ವೆಜಿಟೇಬಲ್ಸ್ ಹಾಕಿ ಮಾಡುವ. ಲೆಟ್ ಸ್ಟಾರ್ಟ್. ಈಗ ಇದಕ್ಕೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕುವ. ಓಕೆ, ಮತ್ತು ಇದಕ್ಕೆ ಆಯಿಲ್ ಬಿಸಿ ಆಗುವಾಗ ಎಲ್ಲ ಗರಂ ಮಸಾಲ ಈಗ ಆಯಿಲ್ ಹಾಕಿದ್ದೇನೆ 2 to 3 ಸ್ಪೂನ್. ಮತ್ತು ಅದಕ್ಕೆ ಸಾಸಿವೆ ಹಾಕುವ 1 ಚಮಚ. ಮತ್ತು ಜೀರಿಗೆ, ಮತ್ತು ಬೇಳೆ ಚೂಚು ಸಾಕು. ಮತ್ತು ಪಂಚ ಮಸಾಲ ಅಂತ ಸಿಗ್ತದೆ, ಅದರಲ್ಲಿ ಎಲ್ಲ ಟೈಪಿನ ಮಸಾಲೆ ಇರ್ತದೆ, ಜೀರಿಗೆ, ಸಾಸಿವೆ, ಸೋಂಪು ಎಲ್ಲ, ಅದು ಹಾಕುವ. ಓಕೆನಾ? ಇದು ಸ್ವಲ್ಪ ಫ್ರೈ ಆಗ್ತದೆ. ಫ್ರೈ ಆಗ್ತಾ ಇರುವಾಗ ಒಂದು ಸೈಡಲ್ಲಿ, ಈಚೆ ಸೈಡಲ್ಲಿ ಫ್ರೈ ಆಗುವಾಗ ಫ್ರೈ ಆಗುವಾಗ ಜಿಂಜರ್ ಗಾರ್ಲಿಕ್ ಹಾಕಬೇಕಾಗ್ತದೆ. ಜಿಂಜರ್ ಮತ್ತು ಸ್ವಲ್ಪ ಫ್ರೈ ಮಾಡಬೇಕು. ಜಿಂಜರು ಒಂದಿಷ್ಟು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದನ್ನು ತುಂಬ ಇದು ಮಾಡಲಿಲ್ಲ. ಇದು ಫ್ರೈ ಆಗ್ತಾ ಇದೆ. ಇದಕ್ಕೇನು ಆನಿಯನ್ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಫ್ರೈ ಆಗ್ತಾ ಉಂಟು, ಫ್ರೈ ಆಗಿದೆ. ಚೂರು ಅದರ ಹಸಿ ವಾಸನೆ ಹೋದರೆ ಸಾಕು. ಇದಕ್ಕೇನು ಟೊಮೆಟೊ ಹಾಕುವ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬಾಡಬೇಕು ಟೊಮೆಟೊ. ಟೊಮೆಟೊ ಸ್ಲೈಟ್ ಬಾಡಿಸು ಅನ್ನುವಾಗ ಚೂರು ಅರಿಶಿಣ ಹಾಕಿ, ಚೂರು ಮೆಣಸಿನ ಸ್ವಲ್ಪ ಜಾಸ್ತಿ ಹಾಕಿ, ಖಾರ ಬೇರೆ ಏನೂ ಖಾರದ ಹಾಕೋದಿಲ್ಲ ನಾವು. ಓಕೆ, ಇದು ಮಿಕ್ಸ್ ಮಾಡಬೇಕು. ಒಂದು 2 ಮಿನಿಟ್ಸ್ ಫ್ರೈ ಆಗುವಷ್ಟರಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡು, ಇದು ಮಸಾಲ ಫ್ರೈ ಆಗಿದೆ. ಕಟ್ ಮಾಡಿಟ್ಟು ವೆಜಿಟೇಬಲ್ಸ್ ಆಗಿದೆ. ನಾನಿಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಪೊಟ್ಯಾಟೊ ತಗೊಂಡಿದ್ದೇನೆ. ನೀವು ಯಾವ ವೆಜಿಟೇಬಲ್ ಬೇಕು ತಗೊಳ್ಬೋದು. ಇದನ್ನೀಗ ಹಾಕುವ ಡೈರೆಕ್ಟ್ಲಿ. ಹಾಗೆ ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ತುಂಬ ಫ್ರೈ ಆಗಬೇಕಿದು, ಯಾಕೆಂದರೆ ಡ್ರೈ ಫ್ರೈ ಆಗಬೇಕು. ನಿಮಗೆ ವೆಜಿಟೇಬಲ್ ತುಂಬ
ತುಂಬ ಚಿಕ್ಕ ಚಿಕ್ಕ ಬೇಕಾದರೂ ಕಟ್ ಮಾಡ್ಕೋಬೋದು. ಬಟ್ ದೊಡ್ಡ ಇದ್ದರೆ ಚೆನ್ನಾಗಿರ್ತದೆ. ಬೇವಾಗ ಚಿಕ್ಕದು ಹೇಗಿದ್ರೂ ಆಗ್ತದೆ. ತುಂಬ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡಬೇಕು. ಫಸ್ಟು ಹೀಗೆ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಕ್ಯಾಪ್ಸಿಕಮ್ ಎಲ್ಲ ಇದೆ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಒಂಥರ ಅಷ್ಟೊಂದು ತುಂಬ ಸಾಫ್ಟಾಗಿ ಹೋಗ್ಬರ್ತದೆ. ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಈಗ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಚೂರು ಹಾಕಿದ್ಮೇಲೆ ಚೂರು ನೀರು ಹಾಕ್ಕೊಳ್ತಾ ಇದ್ದೇನೆ. ಅದು ವೆಜಿಟೇಬಲ್ ಕುಕ್ ಆಗಲಿಕ್ಕೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇನ್ನು ಇದು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುಕ್ ಆಗಬೇಕು. ಯಾಕೆಂದರೆ ಇದು ವೆಜಿಟೇಬಲ್ ಎಲ್ಲ ಇದೆ. ಹಾಗೆ ಕುಕ್ಕಾದ್ಮೇಲೆ ಸರ್ವ್ ಮಾಡೋಣ. ಫ್ರೆಂಡ್ಸ್, ಇದೀಗ ಬಾಯ್ಲ್ ಆಗಿದೆ. ಈ ನೀರೆಲ್ಲ ಆವಿ ಆಗ್ತಾ ಉಂಟು, ಎಲ್ಲ ಡ್ರೈನ್ ಆಗಿದೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಮೇಲೆ ಹಾಕ್ತೀವಿ. ಕೊತ್ತಂಬರಿ ಮತ್ತು ಕರಿಬೇವು ಎರಡೂ ಸೇರಿಸಿ ಕಲರ್ಫುಲ್ ಸಬ್ಜಿ ರೆಡಿ ಆಗಿದೆ. ಆರ್ ಕಲರ್ಫುಲ್ ಪಲ್ಯ. ಇನ್ನು ಆಫ್ ಮಾಡಬೇಕು. ಸ್ಟಾರ್ಟ್.